ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸಂಜೆ ಆಗ್ತಾ ಬಂದರೂ ಕೂಡ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಏನಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕ್ಲೂ ಎ ಅಂದರೆ ಏನು, ಕ್ಲೂ ಎಲ್ಲಿರುತ್ತೆ, ಕ್ಲೂ ಎದವರು ಯಾರು ಡಾಕ್ಯುಮೆಂಟೇಷನ್ಗೆ ಹೋಗಬಾರ್ದು, ಯಾರು ಹೋಗಬೇಕು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಬಿಟ್ಟಿದ್ದಾರಲ್ಲ, ಅದು BCDIJKLMZ ಈ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಸರ್, ನಾವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಮ್ಮದು ಇದೆಯಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕು, ನಾವೆಲ್ಲಿ ನೋಡ್ಬೇಕಂತಂದರೆ ಈ ಒಂದು ಕ್ಲೂನನ್ನು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ಇಲ್ಲಿ ನೋಡಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ತೆಗೆದು, ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನಿಮ್ಮದು. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ಅಕಾಡೆಮಿಕ್ ಡೀಟೇಲ್ದಲ್ಲಿ ನೀವು ಅಪ್ಲೋಡ್ ಮಾಡಿರ್ತೀರಿ, ಕಾಣಿಸ್ತಾ ಇದೆ ಗೊತ್ತಾ ಇದೆ ಕ್ಲೂ ಎ. ಸೊ ಈ ಕ್ಲೂ ಈ ಥರ ಇದ್ದರೆ ನೀವು ಹೋಗೋ ಹಾಗಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಮತ್ತೊಂದು ಸಲ ತೋರಿಸ್ತೀನಿ ನಾನು. ಇದು ಅರ್ಹತಾ ಕೋಡ್ ಕ್ಲೂ ಎ ಅಂತ ಇದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವ ಹಾಗೆ ಇಲ್ಲ. ಹೌದಾ, ಕ್ಲಿಯರ್ ಆಗಿದೆಯಾ ಇದು? ಸೊ ನೀವು ಇನ್ ಕೇಸ್ ಆಫ್ ಈ ಭಾಗದಲ್ಲಿ ಇಲ್ಲಿ ಏನಾದರೂ ನಿಮಗೆ B ಅಂತಿದ್ರೆ, C ಅಂತಿದ್ರೆ, D ಅಂತಿದ್ರೆ, ಹೌದಾ, M ಅಂತಿದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲೇಬೇಕು. ಸೊ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕ್ಲೂ ಎ ಅಂತ ನೀವು ಟಿಕ್ ಮಾಡಿದರೆ, ಇದು ಪ್ರಿಂಟಲ್ಲಿ ಬಂದಿದ್ದರೆ ನೀವು ಡಾಕ್ಯುಮೆಂಟ್ಗೆ ವೆರಿಫಿಕೇಷನ್ಗೆ ಹೋಗುವ ಹಾಗೆ ಇಲ್ಲ.